ತಗೋಪ್ಪ ತಿನ್ನು. ಹೇಳ್ದಿನ ತಗೋ. ಸರಿ ಸರಿ. ನಿಧಾನ ಹೋಗ್ತೀನಪ್ಪ, ಬೇಕು ಅಂದ್ರೆ ಮತ್ತೊಂದು ಕೊಡ್ತೀನಿ. ಆಹಾ, ಮಾವನ ಮನೆ ಭರ್ಜರಿ ಊಟ ಎಲ್ಲ ನನ್ನ ಪರವಾಗಿ ಕಾಣಿಸ್ತಿದ್ಯಲ್ಲಪ್ಪ. ಹೋಗ್ತಾ ಇದ್ದಂಗೆ ನಮ್ಮ ಮಾವನ ಮನೇಲಿ ಭರ್ಜರಿ ಊಟ ಮಾಡೋದೆ. ಈ ಕಲರ್ ಡಿಸೈನ್ ಚೆನ್ನಾಗಿದೆ ಅನ್ಸತ್ತೆ ನೋಡಿ. ಬಹಳ ಚಿಕ್ಕದಾಯ್ತು, ಕಲರ್ ಚೆನ್ನಾಗಿಲ್ಲ. ಹೇಳ್ತಾನೆ ಇದೊಳ್ಳೆ ಅಜ್ಜಿ ಕಾಲ ಡಿಸೈನ್ ಇದ್ದಂಗಿದೆ ಅಂತ. ಆಯ್ತು ಬಿಡಮ್ಮ, ನಿಮ್ಮ ಮಾವಾಗ ನೀನು ಡಿಸೈನ್ ತೋರ್ಸೊಪ್ಸು ನೋಡೋಣ. ಮಾವ ಇದು ಹೇಗಿದೆ? ಬಹಳ ಚಿಕ್ಕದಮ್ಮ, ಚೆನ್ನಾಗಿಲ್ಲ. ಕಲರು ಡಿಸೈನ್ ಎರಡು ಚೆನ್ನಾಗಿದೆ. ಇದನ್ನ ಪ್ರಿಂಟ್ ಕಳಿಸ್ಬೋದಲ್ವಾ? ರೀ, ಪ್ರಿಂಟಿಗೆ ಕೊಡಕ್ ಮುಂಚೆ ಚಂದನು ಒಂದ್ ಮಾತು ಕೇಳಿದ್ರೆ ಚೆನ್ನಾಗಿರುತ್ತೆ. ಅರೆ, ಚಂದು ಇಲ್ಲೇ ಇದ್ದಾಳೆ. ಚಂದು ಬಾ ಇಲ್ಲಿ. ಏಯ್, ನಿನ್ನೆ ಕಣೆ, ಬಾರೆ. ಚಂದು, ಈ ಡಿಸೈನ್ ಓಕೆ ಅಲ್ವಾ? ಚಂದು, ಏನೇ ಪ್ರಾಬ್ಲಮ್ ನಿಂದು? ಅಸಾಡ್ಡೆ ಮಾಡಿದ್ರೆ ಲಗ್ನಕ್ಕೆ ವಿಘ್ನ ಆಗತ್ತೆ. ಸರಿಯಾಗಿ ನೋಡಿ ಯಾವ್ದು ಇಷ್ಟ ಆಯ್ತು ಹೇಳು. ದಾಸು, ನೀನ್ ಯಾಕೋ ಅಶುಭ ಮಾತಾಡ್ತಿದೀಯಾ? ಮತ್ ನೋಡಮ್ಮ ಎಷ್ಟು ದಿಮಾಕು, ಯಾವ್ದಕ್ಕೂ ಸರಿಯಾಗಿ ರೆಸ್ಪಾನ್ಸೇ ಮಾಡಲ್ಲ. ದಾಸು, ಅಪ್ಪ ಕೂತ್ಕೋ. ಚಂದುಮ್ಮ, ನಿನಗೆ ಯಾವ್ದು ಇಷ್ಟ ಅದನ್ನ ಸೆಲೆಕ್ಟ್ ಮಾಡ್ಕೋ. ಎಲ್ಲಾನು ನೀವೇ ಡಿಸೈಡ್ ಮಾಡ್ತಿರೋದಲ್ವಾ, ಇದನ್ನು ನೀವೇ ಫೈನಲೈಸ್ ಮಾಡಿ. ಇಲ್ಲಿ ನನ್ನ ಮಾತೆಲ್ಲ ಯಾರು ಕೇಳ್ತಾರೆ? ಚಂದುಮ್ಮ, ನಿನ್ ಮಾತು ಯಾರ್ಯಾರು ಕೇಳ್ಬೇಕು? ನಾನ್ ಕೇಳ್ತೀನಲ್ವಾ? ಈ ಮಾತು ಚಂದು, ಹುಡುಗನ್ನ ನಿನಗೆ ಹೇಳ್ದೆ ಮನೆ ಕರೆಸಿ ಸೆಲೆಕ್ಟ್ ಮಾಡಿರ್ಬೋದು, ಆದ್ರೆ ಕಾರ್ಡ್ ವಿಷಯದಲ್ಲಿ ಹಾಗಾಗಲ್ಲ. ನಿನಗೆ ಯಾವ್ದು ಇಷ್ಟನೋ ಅದನ್ನೇ ಹೇಳು, ಅದನ್ನೇ ಪ್ರಿಂಟ್ ಹಾಕ್ಸ್ತೀವಿ. ಹುಡುಗನ್ನ ನೀವು ಸೆಲೆಕ್ಟ್ ಮಾಡಿ ಕಾರ್ಡ್ನ ನಂಗೆ ಸೆಲೆಕ್ಟ್ ಮಾಡಕ್ ಹೇಳ್ತಿದ್ದೀರಾ? ನನ್ನ ಇಷ್ಟ ಕಷ್ಟಕ್ಕೆಲ್ಲ ಇಲ್ಲಿ ಬೆಲೆ ಇಲ್ಲ ಅಂತ ನಂಗೆ ಗೊತ್ತಮ್ಮ. ನಿನಗೆ ಇಷ್ಟ ಆಗೋ ಡಿಸೈನನ್ನೇ ಪ್ರಿಂಟ್ ಮಾಡಿಸೋದು. ಯಾವ ಕಾರ್ಡ್ ಇಷ್ಟ ಆಯ್ತು ಹೇಳು. ಬರೀ ಕಾರ್ಡ್ ವಿಷಯದ ಬಗ್ಗೆ ಹೇಳ್ತಿಲ್ಲ. ಹಠ ಮಾಡ್ಬೇಡ ಕಂದ, ಯಾವುದು ಅಂತ ಸೆಲೆಕ್ಟ್ ಮಾಡು. ಇದಕ್ಕೂ ಮೀರಿ ನೀವು ನನ್ನ ಫೋರ್ಸ್ ಮಾಡಿ ಕಾರ್ಡ್ ನಾನೇ ಸೆಲೆಕ್ಟ್ ಮಾಡಬೇಕು ಅಂದ್ರೆ ನನಗೇನು ಇಷ್ಟನೋ ಅದನ್ನೇ ಮಾಡ್ತೀನಿ. ಈ ಕಾರ್ಡ್ನ ಹರಿದಾಕ್ತೀನಿ. ಅಪ್ಪ, ನಿಮ್ಗೆಲ್ಲ ಏನ್ ಸರಿ ಅನ್ಸತ್ತೋ ಅದನ್ನೇ ಮಾಡಿ. ಮುಂದೇನಾಗತ್ ನೋಡ್ಕೊಳ್ಳೋಣ. ಚಂದು, ನಿಂತ್ಕೊಳೆ. ಹೇಯ್ ಚಂದು, ಡಾಕ್ಟ್ರು ಸರಿ ಹೋಗ್ತಾಳೆ ಬಿಡು. ನಾಳೆ ಫೋನ್ ಮಾಡಿ ಕಾರ್ಡ್ ಆರ್ಡರ್ ಕೊಟ್ಬಿಡಪ್ಪ. ನಾಳೆ ಯಾಕಪ್ಪ, ಈಗಲೇ ಫೋನ್ ಮಾಡಿ ಪ್ರಿಂಟ್ ಹಾಕಕ್ಕೆ ಹೇಳ್ತೀನಿ. ಹಾ, ಡಾಕ್ಟ್ರು ತಾಂಬೂಲ ಎತ್ಕೊಂಡು ಬಾರೆ. ಗಮ್ ಅಂತಿದ್ಯಲ್ಲಪ್ಪ, ಏನ್ ತಿಂತಿದಾರೋ ಏನೋ. ಮೂಗಳಿಗಿಂದ ಹೋಗಿ ಮೆದ್ಲು ಕೈ ಹಾಕಿ ತಲೆ ಸುತ್ತ ಬರೋ ಥರ ಆಗ್ತಿದ್ಯಲ್ಲಪ್ಪ. ಇವ್ರೇನು ಊಟ ಕೊಡ್ತಾರೋ ಇಲ್ವೋ? ಮತ್ತೆ ಮೇಡಮ್, ಊಟ ಆಯ್ತಾ? ಅಲ್ಲ, ನಿಮ್ಮ ಮನೇಲಿ ಯಾವಾಗ್ಲೂ ಈಗ ಇಲ್ಲ ಇವತ್ತು ಮಾತ್ರ ಏನಾದ್ರು ಸ್ಪೆಷಲ್ಲಾ? ಎಲ್ರಿಗೂ ಸ್ಪೆಷಲ್, ನಾನು ಒಬ್ಳಿಗೆ ಬಿಟ್ಟು. ಅಯ್ಯೋ ಮೇಡಮ್, ಏನೋ ಹೇಳಿದ್ರಿ, ಈ ಕಿವಿ ಪಕ್ಕದಲ್ಲಿ ಗಾಳಿ ಸುಯ್ಯ ಅಂತ ಪಾಸ್ ಆಯ್ತು ನೋಡಿ, ಏನೋ ಸರಿಯಾಗಿ ಕೇಳಿಸ್ತಿಲ್ಲ. ಇದು ಒಂದ್ಸಲ ರಿಪೀಟ್ ಮಾಡಿ. ಏನಿಲ್ಲ,
ಊಟ ಆಯ್ತಾ ಅಂತ ಕೇಳ್ದೆ. ನಮ್ ಡ್ರೈವರ್ಗಳ ಗೋಳು ಯಾರಿಗೆ ಹೇಳೋದು ಮೇಡಮ್? ಮನೆಯವರೆಲ್ಲರೂ ಊಟ ಮಾಡಾದ್ಮೇಲೆ ತಾನೇ ನಮ್ಗೆ ಊಟ ಕೊಡೋದು. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮ್ ಊಟ ಆಗಿಲ್ವಾ? ಅವ್ರು ಉಳಿಸ್ತಾರೆ ಅಂತಾನೆ ಡೌಟ್ ಮೇಡಮ್. ಊರ್ ಬೇರೆ ಹೊಸದು, ಇಷ್ಟೊತ್ತಲ್ಲಿ ಯಾವ ಹೋಟೆಲ್ ತೆಗ್ದಿರುತ್ತೆ ಹೇಳಿ? ನನಗ್ ಬೇರೆ ಹೊಟ್ಟೆ ಹಶ್ವಾಗ್ತಿದೆ. ಹೊಟ್ಟೆ ಹಶ್ಕೊಂಡೆಲ್ಲ ಇರಲ್ಲ ಮೇಡಮ್ ನಾನು. ಮೇಡಮ್ ಮೇಡಮ್, ಅಯ್ಯೋ ಕೋಪ ಮಾಡ್ಕೊಂಡಿದ್ದು ಹೋಗ್ಬಿಟ್ರ? ಅಲ್ಲ, ನಾನು ಅಂತದ್ ಏನ್ ಮಾತಾಡ್ದೆ ಇವಾಗ? ಅಯ್ಯೋ ಮೇಡಮ್, ಇದನ್ನೆಲ್ಲ ನೀವ್ಯಾಕೆ ತರಕ್ ಹೋದ್ರಿ? ನೀವ್ ಊಟ ಮಾಡಿರ್ಲಿಲ್ಲ ಅಂತ ನಂಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ತಗೊಳ್ಳಿ. ಕೊಡಿ ಕೊಡಿ. ಹೇಳೋದಲ್ವಾ? ಹೇಳಿದ್ನಲ್ಲ. ಥ್ಯಾಂಕ್ಸ್ ಮೇಡಮ್. ಅರ್ಧರಾತ್ರಿಲಿ ಹಸ್ದಿರೋ ಹೊಟ್ಟೆ ತುಂಬಿಸ್ತಾ ಇದ್ದೀರಾ. ದೇವ್ರ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಆಹಾ, ಬಡ್ಡಿ ಮಗನ್ ನಾಲ್ಗೆ ಏನ್ ಪುಣ್ಯ ಮಾಡಿತೋ ಏನೋ ಗೊತ್ತಿಲ್ಲ ಮೇಡಮ್. ಅಪ್ಪ ಗುಂಡ್ಲು ಭುವನೇಶ್ವರ, ಯಾವತ್ತೋ ಅರ್ಧ ರಾತ್ರಿಲಿ ನೀನು ಕೈ ಮುಗ್ದು ಏನ್ ಬೇಕಾದ್ರೂ ತೊಂದರೆ ಕೊಡು, ಅದ್ರ ಊಟಕ್ಕೆ ಮಾತ್ರ ತೊಂದರೆ ಕೊಡ್ಬೇಡ ಅಂತ ಹೇಳಿದ್ದೆ. ಥ್ಯಾಂಕ್ಸ್ ದೇವ್ರ. ಆಹಾ ಮೇಡಮ್, ಸಕ್ಕತ್ತಾಗಿದೆ. ಇದಕ್ಕೆ ಪಿಸ್ತಾ ಗೋಡಂಬಿ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಮೋಸ್ಟ್ಲಿ ಹಾಕಿರ್ತಾರೆ ಅನ್ಸುತ್ತೆ, ಅವರೇ ತಿನ್ಕೊಂಡ್ಬಿಟ್ಟಿರ್ತಾರೆ. ನೋಡಿ ನೋಡಿ, ನಾನು ಹೇಳಲಿಲ್ವಾ, ನೀವು ನಕ್ಕಿದ್ರೆ ಸಕ್ಕದಾಗಿ ಕಾಣಿಸ್ತೀರಾ, ಆದ್ರೆ ಯಾಕೋ ಕಂಜ್ಯೂಸ್ ತರ ಅಪರೂಪಕ್ಕೊಂದ್ಸಲ ಅಲ್ಬಿಡ್ತೀರಪ್ಪ. ಮತ್ತೆ ಸಪ್ಕಾಗ್ಬಿಟ್ರಾ? ಸರಿ ಬಿಡಿ, ನಾನು ಮಾತಾಡೋದು ಇಷ್ಟ ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ತಿಂತೀನಿ. ಅಯ್ಯೋ ಅದಲ್ಲ, ನಾನು ನಿಮ್ಗೆ ಹೇಳಿದ್ನಲ್ಲ, ನಂಗೆ ಮದ್ವೆ ಇಷ್ಟ ಇಲ್ಲ ಅಂದ್ರು ನಾಳೆ ನಮ್ಮ ಮನೆಯವ್ರು ನಂಗೆ ರಿಜಿಸ್ಟರ್ ಮ್ಯಾರೇಜ್ ಹೊರಟಿದ್ದಾರೆ. ಅಷ್ಟೇ ತಾನೇ, ನಾನು ಹೇಳ್ದೆ ತಾನೇ. ಈ ರಿಜಿಸ್ಟರ್ ಮ್ಯಾರೇಜ್ ನಾನು ತಡಿತೀನಿ. ಹರಿ ಇರುವಾಗ ಡೋಂಟ್ ವರಿ. ಹರಿ ಯಾರು? ನೀರ್ ತಗೊಳ್ಳಿ. ಮೇಡಮ್, ಹರಿ ನಾನೇ. ಓ ಸಾರಿ ಸಾರಿ ಸಾರಿ. ಎಲ್ಲಿದ್ದಾನೆ ನಿನ್ನ ಹರಿ? ಆ ಕಂಬದಲ್ಲಿರುವನೆ, ಈ ಕಂಬದಲ್ಲಿರುವನೆ ಅಂತ ನೀವು ಕೇಳೋದು ಬೇಡ. ಎಲ್ಲೆಲ್ಲಿಯೂ ಇದ್ದಾನೆ ಪ್ರಭು ಅಂತ ನಾನು ಹೇಳೋದು ಬೇಡ. ನಿಮ್ ಕಣ್ಮುಂದೆನೆ ಇದ್ದೀನಲ್ಲ ಮೇಡಮ್. ಅಬ್ಬಬ್ಬಬ್ಬ, ಹ್ಯಾಪಿ ಯುಗಾದಿ ರೀ. ನೀವು ಇಷ್ಟು ಜೋರಾಗಿ ನಕ್ಬಿಟ್ರಲ್ಲ, ನ್ಯೂ ಇಯರ್ ಶುರು ಆದಂಗೆ ಫೀಲ್ ಆಗ್ತಿದೆ, ಅದಕ್ಕೆ ಹೇಳ್ದೆ. ಹೊಟ್ಟೆನೂ ತುಂಬ್ತೋ, ಮನ್ಸು ತುಂಬ್ತೋ. ಥ್ಯಾಂಕ್ಸ್ ರೀ. ನೀವು ಊಟ ಮಾಡಿ ಮಲ್ಕೊಳ್ಳಿ. ಸರಿ ಮೇಡಮ್, ಏನೋ ಒಂದು ಮಾತು ಹೇಳೋದು ಮರ್ತ್ಬಿಟ್ರಿ. ಏನು? ಗುಡ್ ನೈಟ್. ಗುಡ್ ನೈಟ್. ಮೇಡಮ್, ನೀವೇನೋ ತಲೆ ಕೆಡಿಸ್ಕೊಬಿಡಿ, ನಾನಿದ್ದೀನಿ. ನಾಳೆ ಹರಿ ಇರುವಾಗ ಡೋಂಟ್ ವರಿ. ಗುಡ್ ನೈಟ್. ಯಾರಾದ್ರೂ ಹೆಲ್ಪ್ ಮಾಡ್ರಪ್ಪ, ಮನೆ ಪೊಲೀಸ್ ಕಂಪ್ಲೇಂಟ್ ಆದ್ರೆ ಕಷ್ಟನೇ ಬಿಡು. ಎಂತ ಮನುಷ್ಯನಯ್ಯ ನೀನು, ಎತ್ಕಳೆಯ. ಅಯ್ಯೋ ಅಮ್ಮ. ಸರ್ ನೀವಾ? ಮತ್ತು ಏನಾಯ್ತು ಸರ್? ಯಾರೋ ಬಂದು ಬೈಕ್ ನಲ್ಲಿ ಗುದ್ಕೊಂಡು ಹೋಗ್ಬಿಟ್ರಪ್ಪ. ಯಾರಾದ್ರೂ ನೀರಿದ್ಯಾ? ನೀರ್ ಕೊಡಿ ಕೊಡಿ ಕೊಡಿ.
ಸರ್ ಕುಡೀರಿ ಸರ್ ಕುಡೀರಿ. ನಿಧಾನ. ಸರಿ ಹೋಗುತ್ತೆ ಸರ್, ಸರಿ ಹೋಗುತ್ತೆ. ಇರಿ, ನಿಧಾನಕ್ಕೆ ತೊಳಿ. ಹಿಡ್ಕೊಳ್ಳಿ ಒಂಚೂರು, ಹಿಡ್ಕೊಳ್ಳಿ. ಎದೊಳಿ ಎದೊಳಿ. ನಿಧಾನ, ಒಂಚೂರು ಹಿಡ್ಕೊಳ್ಳಿ. ಇವಾಗ ಒಂಚೂರು ಸಮಾಧಾನ ಆಯ್ತಾ? ಅಲ್ಲಿಗಿಂತನೂ ಬೆಟ್ರಪ್ಪ. ಬನ್ನಿ ಸರ್, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ನಿನಗೆ ಯಾಕಪ್ಪ ತೊಂದ್ರೆ? ಆಟೋ ಏನಾದ್ರೂ ಬುಕ್ ನಾನೇ ಹೋಗ್ತೀನಿ. ಅಯ್ಯೋ, ಇಂಥ ಪರಿಸ್ಥಿತಿಲಿ ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗಕ್ಕಾಗತ್ತೆ ಸರ್. ಬನ್ನಿ, ನಾನು ನಿಮ್ಮ ಮನೆ ತಲುಪಿಸ್ತೀನಿ. ಬನ್ನಿ ಸರ್, ಯಾರಾದ್ರೂ ಒಂದು ಆಟೋ ಹಿಡ್ಕೊಡಿ. ಬನ್ನಿ ಸರ್, ಬನ್ನಿ. ನಿಧಾನ ಕತ್ಕೊಳ್ಳಿ. ಅವ್ರ ಚಪ್ಪಲಿ ಮತ್ತೆ ಬ್ಯಾಗ್ ಕೊಡಿ. ಬನ್ನಿ ಸರ್, ಬನ್ನಿ. ನಿಧಾನ. ಹೊರಡಿ. ಏನಾಗಲ್ಲ, ಮನೇಲಿ ರೆಸ್ಟ್ ಮಾಡಿ, ನಾಳೆಗೆಲ್ಲ ನೋವು ಕಡಿಮೆ ಆಗುತ್ತೆ. ಅಮ್ಮ, ಅಮ್ಮ ಯಾರಿದ್ದೀರಾ? ಯಾರು? ಅಯ್ಯೋ ರೀ, ರೀ ಏನಾಯ್ತ್ರಿ ನಿಮ್ಗೆ? ಅಯ್ಯಪ್ಪ ಏನಾಯ್ತಪ್ಪ? ದಾರಿಲಿ ಬರ್ತಿದ್ನಮ್ಮ, ಯಾವನೋ ಬೈಕ್ ನಲ್ಲಿ ಗುದ್ಕೊಂಡು ಹೋಗ್ಬಿಟ್ಟ. ಏನಾಗಲ್ಲ, ಸಮಾಧಾನವಾಗಿರಿ. ಅಯ್ಯೋ ಏನಾಗಿಲ್ಲ ತಾನೆ? ಏನಾಗಿಲ್ಲ ಕಣೆ, ಕೈಗೆ ಸ್ವಲ್ಪ ಏಟಾಯ್ತು. ಇವ್ರು ದೇವ್ರಂಗೆ ಇವ್ರು ಬಂದ್ರು, ಇಲ್ಲಾಂದ್ರೆ ನಾನು ಅಲ್ಲೇ ಬಿದ್ದಿರ್ತಿದ್ದೆ. ಥ್ಯಾಂಕ್ ಯು. ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ. ಬಾರಪ್ಪ ಒಳಗೆ. ಇಲ್ಲಮ್ಮ, ಮನೇಲಿ ತಮ್ಮಂದಿರು ಕಾಯ್ತಾ ಇರ್ತಾರೆ, ನಾನು ಹೊರಡ್ತೀನಿ. ಆರೋಗ್ಯ ಹುಷಾರು, ನಾನು ಹೋಗ್ತೀನಿ. ಡ್ರೈವರ್, ಗಾಡಿ ತೊಳ್ದಾಯ್ತದೇನಪ್ಪ? ಆಯ್ತು ಸರ್. ಸೊಸೆ ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಸ್ವಲ್ಪ ಕರ್ಕೊಂಡೋಗಿದ್ ಬರಪ್ಪ. ಸ್ವಲ್ಪ ಯಾಕೆ ಸರ್, ಪೂರ್ತಿ ಕರ್ಕೊಂಡೋಗಿ ಬರ್ತೀನಿ. ತಮಾಷೆ ಮಾತಾಡ್ತೀಯ? ಜೋಪಾನ ಹೋಗ್ಬಿಟ್ಟು ಬನ್ನಿ. ಸರಿ ಸರ್. ದಿವ್ಯಾ, ದಿವ್ಯಾ, ಚಂದನ, ಭಗವಂತ ರಾಘವೇಂದ್ರ, ನೀನೇ ಕಾಪಾಡ್ಬೇಕಪ್ಪ. ಚಂದು, ಏನ್ ಚಂದು, ಆಕಾಶ ನೋಡ್ತಾ ಆಸ್ಟ್ರೇಲಿಯಾಗ ಆರೋ ಕನ್ಸ್ ಕಾಣ್ತಿದ್ಯಾ? ಸಾರಿ ತಮಾಷೆ ಮಾಡ್ದೆ. ಬಾ ದೇವಸ್ಥಾನಕ್ಕೆ ಹೋಗಿ ಬರೋಣ. ನಂಗೆ ಮನ್ಸಿಲ್ಲ ಅದಕ್ಕೆ, ನೀವು ಹೋಗಿ ಬನ್ನಿ. ಅರೆ, ಮಾವನೇ ಹೇಳಿದ್ದು ನೀವಿಬ್ರು ಹೋಗಿ ಬನ್ನಿ ಅಂತ. ಅವ್ರಿಗೆ ಹೇಳಿ ನಾನು ಬರಲ್ಲ ಅಂತ. ಚಂದು, ಸುಮ್ಮನೆ ಹಠ ಮಾಡ್ಬೇಡ. ಮಾವಂಗ್ ಸಿಟ್ಟು ಬಂದ್ರೆ ನಿಂಗೆ ಗೊತ್ತಲ್ವಾ? ನಾನ್ ಮಾತ್ರ ಯಾಕೆ ಅವ್ರ ಸಿಟ್ಟಿಗೆ ಹೆದರ್ಬಿಟ್ಟು ಅವ್ರ ಎಲ್ಲಾ ಮಾತು ಕೇಳ್ಬೇಕು? ನಾನ್ ಹೇಳ್ತಿರೋ ಮಾತು ನೀವು ಒಬ್ರಾದ್ರೂ ಕೇಳ್ತಿದ್ದೀರಾ? ನನ್ನೂ ಸೇರ್ಸ್ಕೊತಿದ್ಯಲ್ಲೇ, ನೀನ್ ಹೇಳೋ ಮಾತು ನಾನು ಕೇಳಲ್ವಾ?
ನೋಡಿದೀನಿ. ಕತೆ ಬಿಡು. ಈ ಅದಕ್ಕೆಗೋಸ್ಕರ ದೇವಸ್ಥಾನಕ್ಕೆ ಬರಲ್ವಾ? ಅದಕ್ಕೆ ಪ್ಲೀಸ್ ಪ್ಲೀಸ್ ನನ್ನ ಪಾಡಿಗೆ ಬಿಟ್ಬಿಡಿ. ಚಂದು, ಒಂದೇ ಕಡೆ ಇದ್ರೆ ಮನ್ಸಿಗೆ ಭಾರ ಅನ್ಸತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ನೀನ್ ಬೇಡ್ಕೊಂಡಿದ್ದಕ್ಕೆ ದೇವ್ರು ಅಸ್ತು ಅಂದ್ರು ಅನ್ಬೋದು. ಬಾ 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 ಬಾ. ಬನ್ನಿ ಮೇಡಮ್. ದೇವ್ರೆ, ಈ ಮದ್ವೆಯಿಂದ ನನ್ನ ಹೇಗಾದ್ರೂ ಪಾರ್ ಮಾಡಿ ನನ್ನ ಜೊತೆಲಿರಪ್ಪ. ನಿಮಗಾಗಿ ನಾಡಿರುವುದೇ ನಮಗಾಗಿ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಬಾಳುವರೆಲ್ಲ ಹಾಯಾಗಿ ಬಾಳುವರೆಲ್ಲ ಹಾಯಾಗಿ. ಆಹಾ, ಸಿಚುಯೇಷನ್ ಕರೆಕ್ಟ್ ಆಗಿರೋ ಸಾಂಗು. ಅಣ್ಣವ್ರ ಹಾಡು ಕೇಳೋ ಕಿವಿಗೂ ಇಂಪು, ನೋಡೋ ಕಣ್ಗೂ ತಂಪು. ಮೇಡಮ್, ಇಷ್ಟ ಬೇಗ ಬಂದ್ಬಿಟ್ರಾ? ಪೂಜೆ ಎಲ್ಲ ಮುಗ್ದೋಯ್ತಾ? ಅದಕ್ಕೆ ಪೂಜೆ ಮಾಡಿಸ್ತಿದ್ದಾರೆ. ಪೂಜೆ ಟೈಮಲ್ಲಿ ದೇವರೇ ಹಿಂಗ್ ಬಂದ್ಬಿಟ್ರೆ ಹಿಂಗೆ? ಮೇಡಮ್, ಯಾಕೆ ಟೆನ್ಷನ್ ಆಗಿದ್ದೀರಾ? ಗೊತ್ತಿದ್ದಲ್ಲ. ಏನ್ ಮೇಡಮ್ ನೀವು, ನೆನ್ನೆ ಅಷ್ಟೊಂದೆಲ್ಲ ಹೇಳಿದೀನಿ ನಾನು. ಪ್ರತಿ ಒಂದ್ ಕತ್ಲೆ ಕೋಣೆಗೂ ಬೆಳಕಿನ ಕಿಟಕಿ ಇದ್ದೇ ಇರುತ್ತಲ್ವಾ? ನಿಮ್ ಲೈಫಿನ ಬೆಳಕಿನ ಕಿಟಕಿ ನಾನೇ. ಇವಾಗ ನಿಮಗಿದು ಅನ್ಸ್ಬೋದು, ಆದ್ರೆ ನನ್ನ ನಂಬಿ, ಹರಿ ಇರುವಾಗ ಡೋಂಟ್ ವರಿ. ನನ್ನ ಪರಿಸ್ಥಿತಿಲಿ ನಿಂತು ಯೋಚನೆ ಮಾಡಿ ನೋಡಿ, ಅದ್ ಹೇಗ್ ವರಿ ಮಾಡ್ಕೊಳ್ದೆ ಇರ್ಲಿ? ಅದು ಕರೆಕ್ಟೇ. ಯೋಜನೆ ಎಲ್ಲ ಕಾರ್ಯರೂಪಕ್ಕೆ ಬರೋವರೆಗೂ ಟೆನ್ಷನ್ ಇದ್ದೇ ಇರುತ್ತೆ. ಆದ್ರೆ ಒಂದಂತೂ ಪಕ್ಕ ಮೇಡಮ್, ನಿಮ್ಗೆ ಇಷ್ಟ ಇಲ್ದಿರೋ ಈ ಮದ್ವೆ ನಡೆಯಲ್ಲ, ಸರಿನಾ? ಅಯ್ಯೋ ಮೇಡಮ್, ಇನ್ನೂ ಅನುಮಾನ ನನ್ನ ಮೇಲೆ. ನೋಡಿ, ಈ ರಿಜಿಸ್ಟರ್ ಮ್ಯಾರೇಜು, ನಿಮ್ಮ ಅಪ್ಪ ಅರೇಂಜ್ ಮಾಡಿರೋ ಗ್ರ್ಯಾಂಡ್ ಮ್ಯಾರೇಜು ಎಲ್ಲ ಹೆಂಗೆ ಗೊತ್ತಾಡಿಯುತ್ತೆ ಅಂತ ನಿಮ್ ಮನೆಯವ್ರೆಲ್ಲರೂ ಲೆಕ್ಕಾಚಾರನು ತಲೆ ಕೆಳಗೆ ಆಗದೆ ಇದ್ರೆ ಅವಾಗ ಕೇಳಿ ನೀವು. ನಮ್ಮ ಮನೆಯವ್ರಿಗೆ ನನ್ನ ಬಗ್ಗೆ ಏನು ಅನ್ಸ್ತಾ ಇಲ್ಲ. ನನ್ನ ಮದ್ವೆ ಆಗ್ತಿರೋನ್ಗೆ ನಾನು ಏನೇನೂ ಅಲ್ಲ. ನೀವ್ ನೋಡಿ, ಮನೆಗೆ ಡ್ರೈವರ್ ಆಗಿ ಬಂದವರು, ಆದ್ರೂ ನನ್ನ ಬಗ್ಗೆ ಇಷ್ಟೊಂದೆಲ್ಲ ಕಾಳಜಿ ತೋರಿಸ್ತಿದ್ದೀರಲ್ಲ, ಯಾಕೆ? ನಿಜ ಇಲ್ಲ ಮೇಡಮ್, ಹೇಳಿ. ನಿಮ್ಮನ್ ಮೊದಲನೇ ಸಲ ನೋಡ್ತಿದ್ದಂಗೆ ನಂಗೆ ನಮ್ಮೂರಲ್ಲಿ ನಮ್ಮ ತಾಯಿ ಬಗ್ಗೆ ತುಂಬಾ ಜನ ಹೇಳೋರು. ನಿಮ್ ತಾಯಿ ಗಟ್ಟಿಗಿತ್ತಿ, ಸ್ವಾಭಿಮಾನಿ, ಏನೇ ಕಷ್ಟ ಬಂದ್ರೂ ಎದುರಿಸ್ ನಿಲ್ಲೋ ಧೈರ್ಯವಂತೆ, ಹಾಗೆ ಹೀಗೆ ಅಂತ. ನಾನು ಯಾವತ್ತೂ ಅವ್ರನ್ನ ನೋಡಿಲ್ಲ. ಪ್ರತಿ ಸಲ ನಿಮ್ಮನ್ನು ನೋಡಿದಾಗೆಲ್ಲ ಅವ್ರು ಹೇಳ್ದಾಗೆ ನಮ್ಮ ತಾಯಿ ತರನೇ ನೀವು ಇದ್ದೀರಾ ಅಂತ ಅನ್ಸುತ್ತೆ. ಅದಕ್ಕೆ ಅನ್ಸುತ್ತೆ ನಾನು ನಿಮಗೆ ಸಹಾಯ ಮಾಡ್ಬೇಕು ಅಂತ ಅನ್ಸಿದ್ದು. ಒಳ್ಳೆ ಹುಡುಗಿಗೆ ಇಷ್ಟೊಂದು ಕಷ್ಟನಾ? ಅರಮನೆಯಲ್ಲಿರೋ ಗಿಳಿಗೂ ಬೈಲಲ್ಲಿರೋ ಗಿಡ್ಗುನ್ಗೂ ಹೇಗಪ್ಪ ಮದುವೆ ಮಾಡಿಸ್ತಾರೆ ಅಂತ ಅನಿಸ್ತು. ನಿಜ ಮೇಡಮ್, ನಾನೇನಾದ್ರೂ ಸುಳ್ಳು ಹೇಳ್ತಿದ್ದೀನಿ ಅಂತ ಅನಿಸ್ತಾ? ಯಾಕಂದ್ರೆ ನನ್ನ ಹೆಸರು ಹರಿಶ್ಚಂದ್ರ, ಊರಲ್ಲೆಲ್ಲರೂ ನನ್ನನ್ನ ಸರ್ ಬಿಟ್ಬಿಡಿ ನನ್ನ.
ನಿಮ್ ಹೆಸರು ಹರಿಶ್ಚಂದ್ರ, ನೀವ್ ಯಾವತ್ತೂ ಸುಳ್ಳು ಹೇಳಲ್ಲ, ಇದನ್ನೇ ನೀವು ನಂಗೆ 5 ಸಲ ಹೇಳಿದೀರಾ. ನಾನ್ ನಿಮ್ನ ನಂಬ್ತೀನಿ, ಆಯ್ತಾ? ಇದು ಇದು ಮೇಡಮ್, ಜೀವನದಲ್ಲಿ ಯಾವತ್ತಿದ್ರು ನಂಬಿಕೆ ಇರಬೇಕು, ನಂಬಬೇಕು. ದೇವಸ್ಥಾನದಲ್ಲಿದ್ದೀರಾ, ಸ್ವಲ್ಪ ಖುಷಿಯಾಗಿ ನಕ್ಕಿದ್ರೆ ಚೆನ್ನಾಗಿರುತ್ತೆ. ಇಷ್ಟ್ ಸಾಕಾ? ಮೇಡಮ್, ಇನ್ನೊಂದ್ ಸ್ವಲ್ಪ ಜಾಸ್ತಿ ನಕ್ಕಿದ್ರೆ ನೀವು ಜಾಸ್ತಿ ಚೆನ್ನಾಗಿ ಕಾಣಿಸ್ತೀರಾ.